ಸರ್ CM ಸರ್ ಫೋನ್ ಮಾಡಿದ್ದಾರೆ, ಅರ್ಜೆಂಟ್ ಮಾತಾಡ್ಬೇಕಂತೆ ಸರ್. ಹಲೋ, ಹೇಳಿ ಸರ್. ಸ್ವಲ್ಪ ಅರ್ಜೆಂಟ್ ಬರ್ತೀವಿ. ಓಕೆ ಸರ್, ಬರ್ತೀನಿ. ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ನೀನು ಇಷ್ಟಪಟ್ಟಿದ್ದೆಲ್ಲ ಆ ದೇವ್ರು ನೆರವೇರಿಸಲಿ. ಹೆಸರು ನಕ್ಷತ್ರ ಹೇಳಮ್ಮ. ಸಾಕ್ಷಿ, ಸ್ವಾತಿ ನಕ್ಷತ್ರ, ಮೀನರಾಶಿ. ಅರೆ, ಇದೇ ಹೆಸರಲ್ಲಿ ಒಬ್ರು ಬಂದು ನನ್ನ ಮಗಳು ಹುಟ್ಟಿದಪ್ಪ ಅಂತೇಳಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ ಅರ್ಚಕ್ರೆ? ಗೊತ್ತಮ್ಮ, ಆರ್ತಿ ಅಂತ. ಅಮ್ಮ ಪ್ರತಿ ವರ್ಷ ತಪ್ಪದೆ ಈ ದಿನ ದೇವಸ್ಥಾನಕ್ಕೆ ಬರ್ತಾರೆ. ಈ ಹೆಸರಲ್ಲಿ ದೇವರಿಗೆ ಅರ್ಚನೆ ಮಾಡಿಸಿ ಎಲ್ರಿಗೂ ಪ್ರಸಾದ ಕೊಟ್ಟು ಹೋಗ್ತಾರೆ. ಅವ್ರ ಮನೆ ಎಲ್ಲಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲಮ್ಮ, ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಪ್ರಸಾದ ಅಂತ ಇದ್ರು. ಇಲ್ಲೇ ಇರ್ಬೇಕು ನೋಡಿ.
ಆರ್ತಿ ಸಿಕ್ಕಿದ್ಲಾ? ಇಲ್ಲ ಅಜ್ಜಿ, ಸಿಗ್ಲಿಲ್ಲ. ಬೇಜಾರು ಮಾಡ್ಕೋಬೇಡ ಸಾಕ್ಷಿ, ಇವತ್ತಲ್ಲ ನಾಳೆ ಆರ್ತಿ ಸಿಕ್ಕೇ ಸಿಗ್ತಾಳೆ. ನೋಡಿದ್ರ ಅಜ್ಜಿ, ಅಮ್ಮಂಗೆ ಇನ್ನೂ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಹೌದು ಪುಟ್ಟಿ, ನಿನ್ನ ಆ ದಿನ ಯಾವತ್ತೂ ಅವಳು ಬೇರೆ ಅಂತ ನೋಡ್ಲೇ ಇಲ್ಲ. ಅಷ್ಟು ಒಳ್ಳೆ ಮನಸ್ಸು ಅವಳದು. ಅದು ಯಾವ ಕೆಟ್ಟಗಳಿಗೇನೋ ಏನೋ ನಮ್ಮಿಂದ ಅವಳನ್ನು ದೂರ ಮಾಡಿಬಿಟ್ರು. ಯಾವ ಘಳಿಗೆನೂ ಕೆಟ್ಟದಾಗಿರ್ಲಿಲ್ಲ ಅಜ್ಜಿ. ಇಷ್ಟಕ್ಕೆಲ್ಲ ಕಾರಣ ಸಾಕ್ಷಿ, ಏನೋ ಹೇಳ್ತಾ ಇದ್ದೆ? ಏನೂ ಇಲ್ಲ ಬಿಡಿ ಅಜ್ಜಿ. ಯಾವುದೋ ಕೆಟ್ಟ ಘಳಿಗೆ ಅಪ್ಪ ಅಮ್ಮನ ದೂರ ಮಾಡ್ತು ಅಂದ್ರಲ್ಲ, ಆ ಕೆಟ್ಟ ಘಳಿಗೆಗಳು ದೂರ ಆಗಿ ಒಳ್ಳೆ ದಿನಗಳು ನಮ್ಮ ಜೀವನದಲ್ಲೂ ಶುರು ಆಗುತ್ತೆ ಅನಿಸ್ತಿದೆ. ಅಪ್ಪ ಅಮ್ಮ ಬೇಗ ಒಂದಾಗ್ತಾರೆ ಅನಿಸ್ತಿದೆ ಅಜ್ಜಿ. ಹೌದು ಕಣೆ, ನಿಮ್ಮಪ್ಪನೂ ಆರ್ತಿನೂ ಆ ದೇವರು ಆದಷ್ಟು ಬೇಗ ಒಂದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಡ್ಯಾಡಿ, ಡ್ಯಾಡಿ, ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಏನಾಯ್ತು? ಇವತ್ತು ದೇವಸ್ಥಾನದಲ್ಲಿ ಏನಾಯ್ತು ಗೊತ್ತಾ? ದೇವಸ್ಥಾನದಲ್ಲಿ ಏನಾಗಿರುತ್ತೆ? ದೊಡ್ಡದಾಗಿ ಪೂಜೆ ನಡೆದಿರ್ಬೇಕು. ಅದನ್ನ ಮಾಡ್ಸಿದ್ ಯಾರು ಹೇಳಿ? ಇನ್ಯಾರು? ಅಜ್ಜಿ ಮಾಡ್ಸಿರ್ತಾರೆ. ಅಜ್ಜಿ ಅಲ್ಲ ಡ್ಯಾಡಿ. ಮತ್ತೆ ಗೆಸ್ ಮಾಡಿ. ಗೊತ್ತಾಗ್ತಿಲ್ಲ ಅಲ್ವಾ? ಮನಸ್ಸಿಂದ ಯೋಚನೆ ಮಾಡಿ ಡ್ಯಾಡಿ. ಒಂಟಿಯಾಗಿದ್ ನಿಮ್ ಜೀವನಕ್ಕೆ ಹೊಸ ಅರ್ಥ ಕೊಟ್ಟವರು. 20 ವರ್ಷಗಳಿಂದ ಯಾರನ್ನ ನಾವೆಲ್ಲ ನೋಡ್ಬೇಕು ಅಂತ ಚಡಪಡಿಸ್ತಾ ಇದೀವೋ ಅವರು. ಆರ್ತಿ ಅವರ? ಹ್ಞೂ ಡ್ಯಾಡಿ, ಆರ್ತಿ ಮಮ್ಮಿನೇ. ಪ್ರತಿ ವರ್ಷ ನನ್ನ ಬರ್ತಡೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಬಂದಿದ್ದಾರಂತೆ ಡ್ಯಾಡಿ. ನೋಡಿ ಡ್ಯಾಡಿ, ಆರ್ತಿ ಮಮ್ಮಿಗೆ ಇನ್ನೂ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇವತ್ತು ಕೂಡ ದೇವಸ್ಥಾನದಲ್ಲಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ. ಆರ್ತಿ ಅವ್ರನ್ನ ನೀನು ನೋಡ್ತೀಯಾ? ಮಾತಾಡಿಸ್ತೀಯ ಅವ್ರನ್ನ? ಹೇಗಿದ್ದಾರೆ ಅವರು? ಚೆನ್ನಾಗಿದ್ದಾರಾ? ಹಾ? ಇಲ್ಲ ಡ್ಯಾಡಿ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹೊರಟೋಗಿದ್ರು. ಹೊರಟೋಗಿದ್ರ? ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ದೇವಸ್ಥಾನದಲ್ಲಿ ಅರ್ಚಕರು ಹೇಳಿದ್ರು. ಇವತ್ತು ನೀನು ಓದಿ ಸ್ಕೂಲಿಗೆ ಹೋಗಿದ್ದೆ, ಸಸಿ ನೆಡೋ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ. ನಿನ್ನ ಬರ್ಡೇ ಅಂತ ಅಲ್ಲಿರೋರಿಗೆಲ್ಲ ಸ್ವೀಟ್ ಹಂಚೋಕೆ ಹೇಳಿದ್ದೆ. ಅಷ್ಟರಲ್ಲಿ ಇನ್ನೊಬ್ರು ಯಾರೋ ನಿನ್ನ ಬರ್ಡೇ ಅಂತ ಸ್ವೀಟ್ ಹಂಚ್ಬಿಟ್ಟಿದ್ರು. ಅದ್ಯಾರು ಗೊತ್ತಾ? ಆರ್ತಿ ಅವರು. ಆರ್ತಿ ಮಮ್ಮಿನಾ? ಆರ್ತಿ ಮಮ್ಮಿ ಇನ್ನೂ ನಮ್ಮ ಸ್ಕೂಲಲ್ಲೇ ಇದ್ದಾರ? ಲಾಸ್ಟ್ ವೀಕ್ ನನ್ನ ಫೋಟೋ ತಗೊಳ್ಳೋದಕ್ಕೆ ಅಂತ ಸ್ಕೂಲ್ಗೆ ಹೋಗಿದ್ದೆ ಡ್ಯಾಡ್. ಛೇ, ನನಗೆ ಗೊತ್ತೇ ಆಗ್ಲಿಲ್ಲ ಅವರಲ್ಲೇ ಇದ್ದಾರೆ ಅಂತ. ನೀವು ಅವ್ರನ್ನ ನೋಡಿದ್ರ ಡ್ಯಾಡ್? ಇಲ್ಲಮ್ಮ, ಟೀಚರ್ ಕೈಲಿ ಸ್ವೀಟ್ ಕೊಟ್ಟು ಹೋದ್ರಂತೆ. ನನಗೆ ನೋಡೋಕೆ ಸಿಗ್ಲಿಲ್ಲ. ನನ್ನ ಮಗಳು ಸಾಕ್ಷಿದ ಬರ್ಡೇ ಅಂತ ಹೇಳಿ ಸ್ವೀಟ್ ಹಂಚೋದಕ್ಕೆ ಹೇಳಿದ್ರಂತೆ.
ನಾನು ಅವರೇನ ಅಂತ ತಿಳ್ಕೊಳ್ಳೋದಕ್ಕೆ ಹೊರಟೆ. ಅಷ್ಟರಲ್ಲಿ ನನ್ನ ಮನಸ್ಸು ಅವರೇ ಅಂತ ಖಚಿತವಾಗಿ ಹೇಳ್ತಿದೆ. ಆದರೆ ಬುದ್ಧಿ ಅವರಲ್ವೇನೋ ಅಂತ ಹೇಳ್ತಿದೆ. ಅಂದ್ರೆ ಅವ್ರ ಆರ್ತಿ ಮಮ್ಮಿ ಅಲ್ವಾ ಡ್ಯಾಡ್? ಹಲೋ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವ್ಯಾರು? ನನ್ನೇ ಯಾರು ಅಂತ ಕೇಳ್ತಿರಲ್ಲ, ನಾನು ನಿಮಗ್ ಪರಿಚಯ ಇರೋಳು. ಪರಿಚಯರೋಳ? ನಿಮ್ಮ ಹೆಸರು? ನೀವೇ ಹೇಳಿ ನೋಡೋಣ. ಮುನಿಯಮ್ಮ. ನೋಡಿ, ನೀವೀಗೆಲ್ಲ ಮಾತಾಡಿದ್ರೆ ನಂಗೊಂಚೂರು ಇಷ್ಟ ಆಗಲ್ಲ. ಮತ್ತಿನ್ ಹೆಂಗ್ ಮಾತಾಡಿದ್ರೆ ಇಷ್ಟ ಆಗತ್ತೆ? ಈಗ ನೀವ್ ನನ್ನ ಹೆಸರು ಹೇಳ್ತಿರೋ ಇಲ್ವೋ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ರಿ, ಹೇಳ್ರಿ. ನನ್ ವಾಯ್ಸ್ ಕೇಳಿದ್ಮೇಲೂ ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಏನ್ ಲತಾ ಮಂಗೇಶ್ಕರ್ ನೀವು? ವಾಯ್ಸ್ ಕೇಳಿದ ತಕ್ಷಣ ಗುರ್ತಿಡಿಯಕ್ಕೆ ಇಡ್ರಿ ಫೋನು, ಟೈಮ್ ವೇಸ್ಟ್ ಮಾಡ್ಬಿಡಿ. ಹಲೋ, ಬೇರೆ ಕೆಲ್ಸ ಇಲ್ವೇನ್ರಿ ನಿಮ್ಗೆ? ಏನ್ರಿ ಬೇಕು ನಿಮ್ಗೆ? ನನಗೆ ನೀವ್ ಬೇಕು. ಸೀದಾ ಮನೆಗೆ ಬಂದ್ಬಿಡಿ. ಹಂಗೆಲ್ಲ ಸಿಗಲ್ಲ ಕಣ್ರಿ ನಾನು. ನಿಮ್ ಶರ್ಟು ತುಂಬಾ ಚೆನ್ನಾಗಿದೆ. ನೋಡ್ರಿ, ನನ್ಗೇನಾದ್ರೂ ತಲೆ ಕೆಟ್ರೆ ಏನ್ ಮಾಡ್ತೀರಾ? ಸಲ್ಮಾನ್ ಖಾನ್ ತರ ಶರ್ಟ್ ಬಿಚ್ಚಿ ನಿಂತ್ಕೊಂಡ್ ಬಿಡ್ತೀರಾ? ಯಾಕಳಿ ಪ್ಯಾಂಟು ಬಿಚ್ಬಿಡ್ತೀನಿ. ಆ ಕಡೆ ಈ ಕಡೆ ಯಾಕೆ ನೋಡ್ತಾ ಇದ್ದೀರಾ? ನಾನು ನಿಮ್ ಮುಂದೆನೆ ಬರ್ತಿದ್ದೀನಿ ನೋಡಿ. ಹಲೋ, ನಿಂತ್ಕೊಳ್ರಿ. ನನ್ನೇನು ಲೂಸ್ ಅನ್ಕೊಂಡಿದ್ದೀರಾ? ನಾನಕ್ಕಾಗ ಅಂದ್ಕೊಳ್ಳಿ. ಮತ್ತೆ ಫೋನಲ್ಲಿ ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇರಾ? ನಾನು ನನ್ ಲವರ್ ಹತ್ರ ಮಾತಾಡ್ತೀನಿ, ನಿಮ್ಗೇನ್ರಿ? ಏನು ಲವ್ವರ? ಕೊಡ್ರಿ ಇಲ್ಲಿ ಫೋನು. ಯಾವನವನು ಕಿರಿಕ್ ಮಾಡ್ತಾರೋನು? ಅಲ್ಲಿ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಹೋಗಿ ಕಂಪ್ಲೇಂಟ್ ಕೊಡು. ಸಾರಿ ಸಿಸ್ಟರ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ನಿಮ್ಮ ಲವರ್ ಇನ್ನೂ ಲೈನಲ್ಲಿ ಇದ್ದಾರೆ, ಮಾತಾಡಿ. ಸಾರಿ ಬ್ರದರ್. ಹಲೋ, ನೀನ್ ಹೇಳೋ. ಯಾರು ಇವಳು ಇಷ್ಟೊಂದು ತಲೆ ತಿಂತದಳಲ್ಲ? ಯಾರಿಟ್ರು ಇದನ್ನ? ಹಲೋ, I love you. ಓ ನೀವಾ? ಸದ್ಯ ನಾನು ಯಾರು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಎಲ್ಲಿದ್ದೀರಾ ಈಗ ನೀವು? ಇಲ್ಲಿ ಮುಂದೆನೆ ಹೋಗ್ತಾ ಇದೆ ನೋಡಿ. ರೀ, ನೀವು ತಿಡ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್. ಕೀ ಇಲ್ಲೇ ಇಟ್ಟಿದ್ದಲ್ಲ, ಎಲ್ಲೋಯ್ತು? ನಿಮ್ ಗಾಡಿ ಕೀ ಸಿಗ್ತಾ ಇಲ್ವಾ? ಅಯ್ಯೋ ಪಾಪ, ನಿಮ್ ಗಾಡಿ ಕೀನ ನಿಮ್ ಫ್ರೆಂಡ್ ಕೈಲಿ ಕೊಟ್ಟಿರ್ತೀನಿ. ನಿಮ್ ಲೈಫ್ ಕೀನ ನನ್ನ ಹತ್ರನೇ ಭದ್ರವಾಗಿ ಇಟ್ಕೊಂಡಿರ್ತೀನಿ. ಓಕೆ, ಬಾಯ್.
ಏನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀರಾ? ಎಲ್ಲಾದರೂ ಹೊರಟ್ರಾ? ಊರಿಗೆ. ಊರ್ಗ? ಯಾವ ಊರಿಗೆ? ನನ್ನೂರಿಗೆ. ಅಲ್ಲಿ ಯಾರಿದ್ದಾರೆ? ನಿಮ್ಮ ತಾಯಿ ಇಲ್ಲ, ಅಣ್ಣ ಅತ್ತಿಗೆ ಮಾತ್ರ ತಾನೇ ಅಲ್ಲಿರೋದು. ಹೌದು. ಆದರೆ ನೀವೇ ಹೇಳಿದ್ರಿ ಅವ್ರಿಗೆ ನಿಮ್ಮ ಕಂಡ್ರೆ ಆಗಲ್ಲ ಅಂತ. ಮತ್ತ್ಯಾಕಲ್ಲಿ ಹೋಗ್ತೀರಾ ಆಂಟಿ? ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ, ಆದರೆ ಅವರು ನನ್ನ ಸಂಬಂಧಿಕರು. ಮತ್ತೆ ಯಾವಾಗ ಬರ್ತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ? ಮತ್ತೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ. ಏನು ಅರ್ಪಿತಾ ಆಂಟಿ, ಬೆಳಿಗ್ಗೆ ಈ ಥರ ಶಾಕ್ ಕೊಡ್ತಾ ಇದ್ದೀರಾ? ನೀವಿಲ್ಲದೆ ಈ ಮನೇನ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಕೈಯಲ್ಲಿ. ವಾಪಸ್ ಬರಲ್ಲ ಅಂತ ಇದ್ದೀರಾ? ಚೋಕ್ ಮಾಡ್ತಿದ್ದೀರಾ? ಇಲ್ಲ, ನಿಜವಾಗ್ಲು ಯೋಚನೆ ಮಾಡಬೇಡ. ಪಕ್ಕದ ಮನೆ ಕೆಲ್ಸಕ್ಕೆ ಬರ್ತಾಳಲ್ಲ ವಿಮ್ಲಾ, ಅವಳಿಗೆ ಹೇಳಿದ್ದೀನಿ ನಾಳೆಯಿಂದ ಅವಳು ಬಂದು ನಾನು ಎಲ್ಲ ಕೆಲಸ ಮಾಡ್ತಾಳೆ. ಏನು ಅರ್ಪಿತಾ ಆಂಟಿ, ನಿಮ್ಮ ಕೆಲಸನ ಮನೆ ಕೆಲಸದವಳು ಮಾಡ್ತಾಳೆ ಅಂತ ಹೇಳ್ತಿದ್ದೀರಾ? ನಿಮ್ಮ ಸ್ಥಾನ ಯಾರು ತುಂಬಕ್ಕಾಗುತ್ತೆ? ನೀವು ನನಗೆ ತಾಯಿಗಿಂತ ಹೆಚ್ಚು. ನಿಮ್ಮ ಸ್ಥಾನ ಯಾರು ತುಂಬಕ್ಕಾಗುತ್ತೆ? ನೀವು ನನಗೆ ತಾಯಿಗಿಂತ ಹೆಚ್ಚು. ನೀನೊಬ್ಬನೇ ಈ ಮನೇಲಿ ಹಾಗನ್ಕೊಂಡಿದ್ಯಾ? ಆದರೆ ಸಾಕ್ಷಿಗೆ ನಾನು ಆಂಟಿಯಾಗಿ ಉಳ್ಕೊಂಡ್ಬಿಟ್ಟೆ. ಅವಳಿಗೆ ನನ್ನ ಅಮ್ಮ ಆಗೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಸೂರ್ಯ ಸರ್ಗೆ ಸೆಕ್ರೆಟರಿ ಆಗೇ ಇದ್ದೀನಿ. ಇನ್ನು ಗಾಯತ್ರಿ ಮೇಡಮ್ಗೆ ಆ ಕಡೆ ಮನೆಯವಳು ಅಲ್ಲ, ಈ ಕಡೆ ಮನೆ ಕೆಲಸದವಳು ಅಲ್ಲ, ಹಾಗೆ ಇದ್ದೀನಿ. ಇಂಥ ಮನೇಲಿ ನಾನು ಹೇಗಿರ್ಲಿ ಆರ್ಯ? ಸಾಕ್ಷಿ ನಿಮ್ಮ ಬಗ್ಗೆ ಏನೋ ಬೇಜಾರಾಗೋ ಥರ ಮಾತಾಡಿದ್ಲು ಅಂತ ಇಷ್ಟು ದೊಡ್ಡ ಡಿಸಿಷನ್ ತಗೊಳ್ಬೇಡಿ ಆಂಟಿ, ಪ್ಲೀಸ್. ಆರ್ತಿ ಅವ್ರ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ಹೇಳಿದ್ಲು. ಅದನ್ನ ನೆನೆಸ್ಕೊಂಡು ತುಂಬ ಹತ್ತಿದ್ದೀನಿ. ನಾನು ಈ ಮನೆಗೆ ಎಷ್ಟೇ ಮಾಡಿದ್ರು ಈ ಮನೆಯೊಳ ಆಗ್ಲೇ ಇಲ್ಲ, ಹೊರಗಿನೊಳಗೆ ಉಳಿದ್ಬಿಟ್ಟೆ. ಅದು ನಂಗೆ ಗೊತ್ತಿದೆ ಅರ್ಪಿತಾ ಆಂಟಿ. ಆದರೆ ಸಾಕ್ಷಿಗೆ ಅದನ್ನ ಅರ್ಥ ಮಾಡಿಸೋದಕ್ಕೆ ನನ್ನ ಕೈಲಿ ಆಗ್ಲೇ ಇಲ್ವಲ್ಲ ಆರ್ಯ? ಅದು ನನಗಾಗಿರೋ ಸೋಲು. ನಿಮ್ಮಿಬ್ಬರಿಗೂ ಆರ್ತಿ ಅವ್ರ ನೆನಪು ಬರದೇ ಇರಲಿ ಅಂತ ನಾನು ಪಡದೇ ಇರೋ ಕಷ್ಟನೇ ಇಲ್ಲ. ನಿಮ್ಮಿಬ್ಬರಿಗೂ ಆರ್ತಿ ಅವ್ರ ಥರ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಿಮ್ಮ ಪಾಠಗಳನ್ನೆಲ್ಲ ನಾನು ಓದ್ತಿದ್ದೆ. ಮೊದಲು ನಾನು ಟ್ಯೂಷನ್ಗೆ ಹೋಗಿ ರಾತ್ರಿ ಇಡೀ ನಿಮ್ಮ ಪುಸ್ತಕಗಳನ್ನ ಓದಿ ನಾನು ಪ್ರಿಪೇರ್ ಆಗ್ತಿದ್ದೆ. ಆಮೇಲೆ ನಾನು ನಿಮಗೆ ಪಾಠ ಹೇಳ್ಕೊಡ್ತಿದ್ದೆ. ನೀವು ಚೆನ್ನಾಗಿ ಓದಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ವರ್ಷಗಳು ನಾನು ನಿದ್ದೆನೇ ಮಾಡಿಲ್ಲ ಆರ್ಯ. ಆದರೆ ಅದಕ್ಕೆ ನಂಗೆ ಸಿಕ್ಕ ಪ್ರತಿಫಲ ನಿಮ್ಮನ್ನ ನಿಮ್ಮ ತಾಯಿಯಿಂದ ನಾನು ದೂರ ಮಾಡಿದೆ ಅನ್ನೋ ಅಪವಾದ. ಯಾಕೆ ಬೇಕಿತ್ತು ಅನ್ನಿಸ್ಬಿಟ್ಟಿದೆ. ಪ್ಲೀಸ್ ಹೋಗಬೇಡಿ ಅಮ್ಮ.
ಬಿಟ್ಟು ಹೋಗಬೇಡಿ ಅಮ್ಮ. ನೀವೇನಾದರೂ ಹೋದರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಇಬ್ಬರು ಹೋಗೋಣ, ಪ್ಲೀಸ್ ಹೋಗಬೇಡಿ.